ನಾನ್ ವೆಜ್ ಎರಡು ಕೂಡ ಕುಕ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ಶಿವಾನಂದ್ ಕೊಂಡಾಡಿ. ನಿಮಗೆಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಈಗ ಒಂದೆಡೆ ಜೋರಾದ ಮಳೆ, ಇನ್ನೊಂದೆಡೆ ತಣ್ಣನೆಯ ಗಾಳಿ. ಈ ಒಂದು ಸುಂದರ ವಾತಾವರಣದಲ್ಲಿ ನಮಗೇನಾದರೂ ಒಂದು ಬಿಸಿ ಬಿಸಿ ಖಾರ ಆದದ್ದು ತಿನ್ನಲಿಕ್ಕೆ ಮನಸ್ಸಾಗೋದು ಸಹಜ. ಆದರೆ ಎಣ್ಣೆ ಪದಾರ್ಥ ಜಾಸ್ತಿ ತಿಂದರೆ ಆರೋಗ್ಯಕ್ಕೆ ಹಾನಿಕಾರಕ. ಹಾಗೆ ನಾನಿವತ್ತು ನಿಮಗೆ ಆಯಿಲ್ ಫ್ರೀ ಕುಕ್ಕಿಂಗ್ ಮಾಡುವಂತಹ ಇಂಪೆಕ್ಸ್ ಏರ್ ಫ್ರೈಯರ್ ಅನ್ನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಇಂಪೆಕ್ಸ್ನವರ ಏರ್ ಫ್ರೈಯರ್. ಸೊ ಇದರಲ್ಲಿ ನೀವು ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಕೂಡ ಕುಕ್ ಮಾಡ್ಬೋದು. ಸೊ ವೆಜ್ಜಲ್ಲಿ ನೋಡೋದಾದರೆ ಚಿಪ್ಸ್ ಮಾಡ್ಬೋದು, ಕೇಕ್ ಮಾಡ್ಬೋದು, ಸ್ವೀಟ್ ಪೊಟ್ಯಾಟೊ ಮಾಡ್ಬೋದು, ಫ್ರೆಂಚ್ ಫ್ರೈಸ್ ಮಾಡ್ಬೋದು. ನಾನ್ ವೆಜ್ಜಲ್ಲಿ ನೋಡೋದಾದರೆ ಫಿಶ್ ಫ್ರೈ ಮಾಡ್ಬೋದು, ಚಿಕನ್ ಡ್ರಮ್ ಸ್ಟಿಕ್ ಮಾಡ್ಬೋದು, ಪ್ರಾನ್ಸ್ ಮಾಡ್ಬೋದು, ಚಿಕನ್ ವಿಂಗ್ಸ್ ಮಾಡ್ಬೋದು, ಇನ್ನೂ ಹಲವು ರೀತಿಯ ಇದನ್ನು ಕೂಡ ಮಾಡ್ಬೋದು ಇದರಲ್ಲಿ. ಸೊ ಟೋಟಲ್ ಆಗಿ ನಿಮಗೆ ಏನು ಹೇಳೋದಾದರೆ ಬೇರೆ ಇದು ಏನು ಕುಕ್ಕಿಂಗ್ ಇದೆ, ಸೊ ಅದರಲ್ಲಿ ಬೇರೆ ಅದಕ್ಕೆ ಬೇಕಾದಂತಹ ಟೈಮ್ ಮತ್ತು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಬೇಕು, ಸೊ ಅದು ಇಲ್ಲಿ ಫುಲ್ಲು ಮೆನ್ಷನ್ ಆಗಿದೆ. ಸೊ ಇದರಲ್ಲಿ ನೀವು ಇದನ್ನು ಸೆಟ್ ಮಾಡಿ ಇಟ್ಟರೆ ನಿಮಗೆ ಈಸಿ ಕುಕ್ ಆಗ್ತದೆ. ಸೊ ಇದನ್ನು ಈಸಿಯಾಗಿ ಹ್ಯಾಂಡ್ ಮಾಡಲಿಕ್ಕೆ ಇದರಲ್ಲಿ ನಾಬ್ ಕೊಟ್ಟಿದ್ದಾರೆ. ಇದು ಹೀಟ್ ತೋರಿಸುವಂಥದ್ದು. ಇದು ಸೆಟ್ ಮಾಡಿ ಇರ್ಬೋದು ನೀವು 200 ಡಿಗ್ರಿ ಸೆಲ್ಸಿಯಸ್ನಷ್ಟು ಇದರಲ್ಲಿ ಮ್ಯಾಕ್ಸಿಮಮ್ ಇದೆ. ಸೊ ಹಾಗೆಯೇ ಇದು 1 ಗಂಟೆ ಟೈಮರ್ ಇದೆ, 1 ಅವರ್ ಇದು. ಸೊ ಅದು ಇದಕ್ಕೆ ಬೇರೆ ಟೈಮ್ ಮತ್ತು ಇದು ಎಷ್ಟು ಹೀಟ್ ಬೇಕು ಅನ್ನೋದು ಇಲ್ಲಿ ಮೆನ್ಷನ್ ಕೂಡ ಉಂಟು. ಸೊ ಅದನ್ನು ನೀವು ಸೆಟ್ ಮಾಡಿಕೊಂಡು ನೀವು ಅದನ್ನು ಈಸಿ ಟು ಕುಕ್ ಮಾಡ್ಬೋದು. 1200 ಇದರದ್ದು ವ್ಯಾಟ್ ಇದೆ ಮತ್ತು 2 ಇಯರ್ ವ್ಯಾರಂಟಿ ಕೂಡ ಇದೆ ಇದಕ್ಕೆ. ಇದರಲ್ಲಿ 4.5 ಲೀಟರ್ ಲಾರ್ಜ್ ಕೆಪಾಸಿಟಿದ್ದು ಬಾಸ್ಕೆಟ್ ಇದೆ. ಸೊ ಇದರಲ್ಲಿ ನೀವು ಇದರ ಮೇಲೆ ಇಟ್ಟು ಕುಕ್ ಮಾಡ್ಬೋದು. ಸೊ ಕುಕ್ಕಿಂಗ್ ಆದಮೇಲೆ ನಿಮಗೆ ಈಸಿ ಟು ಇದನ್ನು ವಾಶ್ ಕೂಡ ಮಾಡಲಿಕ್ಕಾಗ್ತದೆ ಈಸಿಯಾಗಿ. ಮತ್ತು ಆಯಿಲ್ ಫ್ರೀ ಕುಕ್ ಮಾಡ್ಬೋದು ಇದರಲ್ಲಿ ಎಲ್ಲ ಮೆನ್ಷನ್ ಇದೆ, ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ. ಒಂದು ವೇಳೆ ಹಾಗೆಯೂ ಗೊತ್ತಾಗಲಿಲ್ಲ ಆದರೆ ಯೂಸರ್ ಮ್ಯಾನ್ಯುವಲನ್ನು ನೀವು ಓದ್ಕೊಂಡು ಮಾಡ್ಬೋದು. ಇದು ನಮ್ಮ ಆದ್ಯ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ನಲ್ಲಿ ಲಭ್ಯವಿದೆ. ಈ ಮಳೆಗಾಲದಲ್ಲಿ ನಿಮ್ಗೆ ಏನಾದರೂ ಒಂದು ಬಿಸಿ ತಿನ್ನಲಿಕ್ಕಿದ್ರೆ ಅದು ಕೂಡ ಆಯಿಲ್ ಫ್ರೀ ಆಗಿ ಹೆಲ್ದಿಯಾಗಿ. ಸೊ ಅದಕ್ಕೋಸ್ಕರ ಇಂಪೆಕ್ಸ್ ಅವರ ಏರ್ ಫ್ರೈಯರ್ ಒಂದು ಬೆಸ್ಟ್ ಪ್ರಾಡಕ್ಟ್. ಒಂದು ಹೊಸ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಪ್ರಾಡಕ್ಟ್ನ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ.